ಮತ್ತೊಂದು ಕಡೆ ಮೊನ್ನೆ ನಡೆದಂತಹ ಕಲ್ಲು ತೂರಾಟವನ್ನ ಖಂಡಿಸಿ ಮದ್ದೂರು ಪಟ್ಟಣ ಬಂದ್ಗೆ ಕರೆ ನೀಡಲಾಗಿದೆ. ಹಿಂದೂ ಸಂಘಟನೆಗಳಿಂದ ಸಾರ್ವಜನಿಕರ ಬೆಂಬಲದ ನಿರೀಕ್ಷೆ. ಇದರ ಪ್ರತಿಫಲ ಅನ್ನೋ ರೀತಿಯಲ್ಲಿ ಸ್ವಯಂ ಪ್ರೇರಿತವಾಗಿ ಅಂಗಡಿಯ ಹಾಗೆ ಮುಗಟ್ಟುಗಳನ್ನ ಕ್ಲೋಸ್ ಮಾಡಲಾಗಿದೆ. ರಾಮ್ ರಹೀಂ ಬಡಾವಣೆ, ಇದೇ ಬಡಾವಣೆಯಲ್ಲಿ ಈ ಗಣೇಶ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ. ಇದೇ ಬಡಾವಣೆ ಸೇರಿದಂತೆ ಎಲ್ಲಾ ಕಡೆಯಲ್ಲೂ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಸಂಜೆ 3 ಗಂಟೆಗೆ ಸಚಿವ ಚಲುವರಾಯಸ್ವಾಮಿ ಅವರು ಶಾಂತಿ ಸಭೆಯನ್ನ ಫೈನಲಿ ಕರೆದಿದ್ದಾರಂತೆ. ನೆನ್ನೆ ಪ್ರತಿಭಟನೆ, ಇವತ್ತು ಮದ್ದೂರು ಪಟ್ಟಣ ಬಂದ್ಗೆ ಕರೆ ನೀಡಲಾಗಿರೋದು. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡಲಾಗಿದೆ. ಇವತ್ತು ಸಂಜೆ ಶಾಂತಿ ಸಭೆಯನ್ನ ನಡೆಸುವವರಿದ್ದಾರೆ ಸಚಿವ ಚಲುವರಾಯಸ್ವಾಮಿ ಅವರು. ಕಲ್ಲು ತೂರಾಟ ನಡೆದ ಬಡಾವಣೆ ಸೇರಿದಂತೆ ಬಹುತೇಕ ಮದ್ದೂರು ಪಟ್ಟಣದಾದ್ಯಂತ ಬಿಗಿ ಬಂದೋಬಸ್ತ್ ಅನ್ನ ಒದಗಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲಿಗ್ ರಂಜಿತ್ ಶಿರಿಯಾ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಇವತ್ತು ಬಂದ್ ಸಂಜೆ ಶಾಂತಿ ಸಭೆ, ನಾವು ಮಂಗಳೂರಿನಲ್ಲಿ ಗಲಭೆ ಆದಾಗ ನೋಡಿದ್ವಿ, ಕೇವಲ ಒಂದು ಸಮುದಾಯದವರ ಜೊತೆಯಲ್ಲಿ ಹೋಗ್ಬಿಟ್ಟು ಈ ಶಾಂತಿ ಸಭೆಯನ್ನ ನಡೆಸಿ ವಾಪಸ್ ಬಂದಿದ್ರು ಸರ್ಕಾರದ ಪ್ರತಿನಿಧಿಗಳು, ಇನ್ಕ್ಲೂಡಿಂಗ್ ಗೃಹ ಸಚಿವರು. ಇವತ್ತು ಸಂಜೆ ನಡೆಯೋ ಶಾಂತಿ ಸಭೆ ಆದ್ರೂ ಆಕ್ಚುಯಲ್ ಶಾಂತಿ ಸ್ಥಾಪನೆಗೆ ಪ್ರಯತ್ನ ಆಗತ್ತಾ ಅಥವಾ ಒಂದು ಸಮುದಾಯದ ಓಲೈಕೆನೇ ಆಗತ್ತಾ ಅನ್ನೋ ಕುತೂಹಲ, ಜೊತೆಗೆ ಬಂದ್ಗೆ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ? ಖಂಡಿತ ಸ್ಮಿತಾ, ನಿರಂತರವಾಗಿ ಇಲ್ಲಿ ಒಂದು ಸಮುದಾಯದವರು ಮತ್ತೊಂದು ಸಮುದಾಯದವರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೀತಾನೆ ಇತ್ತು. ಇದು ಗಣೇಶೋತ್ಸವದ ವಿಸರ್ಜನೆಯ ಮೆರವಣಿಗೆಯಲ್ಲಿ ಅದು ಹಿಂಸಾ ರೂಪವನ್ನ ಪಡೆದುಕೊಂಡಿತ್ತು. ಸ್ಮಿತಾ, ಯಾವ ಹಂತದವರೆಗೂ ಅಂತ ಹೇಳಿದ್ರೆ, ಈ ಸ್ಥಳದಲ್ಲಿ ಇಲ್ಲಿ ಮೊದಲು ಮಸೀದಿ ಇರಲಿಲ್ಲ. ಸುಮಾರು ಒಂದು 3 ವರ್ಷದಿಂದ ಇದನ್ನ ಮಸೀದಿ ಅಂತ ಹೇಳಿ ಮಾಡಿದ್ದಾರೆ, ಅದನ್ನು ಅಕ್ರಮವಾಗಿ ಮಾಡಿದ್ದಾರೆ ಅನ್ನೋದೆಲ್ಲವೂ ಕೂಡ ಗಂಭೀರವಾದಂತಹ ಆರೋಪ. ಆ ಮಸೀದಿಯ ಜಾಗ ಇಲ್ಲಿ ಯಾವುದೇ ಒಂದು ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಕೂಡ ಇಲ್ಲಿ ಆಚರಿಸೋದಕ್ಕೆ ಬಿಡಲ್ವಂತೆ. ಯಾವುದೇ ಗಣೇಶನ ಚತುರ್ಥಿ ಬಿಡಿ, ಇಲ್ಲಿ ಯಾವುದೇ ಕನ್ನಡದ ಹಬ್ಬವನ್ನು ಕೂಡ, ಕನ್ನಡ ರಾಜ್ಯೋತ್ಸವವನ್ನು ಕೂಡ ಆಚರಿಸೋದಕ್ಕೆ ಬಿಡೋದಿಲ್ಲ ಅನ್ನೋದು ಇಲ್ಲಿನವರ ಗಂಭೀರ ಆರೋಪ. ನಾವು ಈ ಮಸೀದಿಯ ಅಕ್ಕಪಕ್ಕ ಇರುವಂತಹ ಮನೆಗಳನ್ನು ಕೂಡ ಅಲ್ಲಿ ಹೋಗಿ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡಿದ್ವಿ. ಅವ್ರು ಎಷ್ಟು ಮಟ್ಟಿಗೆ ಈ ಮಸೀದಿಯಿಂದಾಗಿ ಅವರೆಲ್ಲರೂ ಕೂಡ ಎಷ್ಟು ಬೇಸರವಾಗಿದ್ದಾರೆ, ಮತ್ತೆ ಅವರೆಲ್ಲರೂ ಕೂಡ ಹೇಳೋದೇನಂತ ಕೇಳಿದ್ರೆ, ಇವರು ವೈಯಕ್ತಿಕವಾಗಿ ನಮ್ಮ ಮೇಲೆ ಜಿದ್ದು ಸಾಧಿಸ್ತಾರೆ. ದಿನ ಬೆಳಗಾದ್ರೆ ನಾವು ಅವ್ರನ್ನ ಮುಖ ನೋಡ್ತೀವಿ, ನಮ್ಮ ಜೊತೆಯಲ್ಲಿ ಅವರು ಬಾಯಿ ಅನ್ಕಂಡೆ ನಮ್ಮ ಬೆನ್ನಿಗೆ ಚೂರಿ ಹಾಕ್ತಾರೆ ಅನ್ನೋದನ್ನು ಕೂಡ ಅಲ್ಲಿನ ಜನ ಹೇಳ್ತಾ ಇದ್ದಾರೆ. ನೋಡಿ ಸ್ಮಿತಾ, ಆ ಕಡೆಗೆ ನೀವು ನೋಡ್ತಾ ಇದ್ದೀರಲ್ಲ, ಆ ಕಡೆಗಳಲ್ಲಿ ಕೆಲವು ಫ್ಲೆಕ್ಸ್ ಗಳನ್ನು ಹಾಕಿದಾರಲ್ಲ, ಅದೇ ಮಾರ್ಗವಾಗಿ ಗಣಪತಿಯ ಮೆರವಣಿಗೆ ಬರಬೇಕು. ಅಲ್ಲೂ ಕೂಡ ಇನ್ನು ವಿಸರ್ಜನೆ ಆಗದೆ ಇರುವಂತ 2 ಗಣಪತಿಗಳಿದೆ. ಆ ಗಣಪತಿಯನ್ನ ತರೋದಕ್ಕೆ ಟ್ರ್ಯಾಕ್ಟರ್ ಅನ್ನ ಹೊತ್ಕೊಂಡು ಬರುವಾಗ ಆ ಟ್ರ್ಯಾಕ್ಟರ್ ನಲ್ಲಿ ಗಣಪತಿ ಇಟ್ಟಾಗ ಮೇಲ್ಗಡೆ ಗಣಪತಿಯ ತಲೆ ಆ ಫ್ಲೆಕ್ಸಿಗೆ ತಾಗುತ್ತೆ. ಈ ಕಾರಣಕ್ಕೋಸ್ಕರನೇ ಉದ್ದೇಶಪೂರ್ವಕವಾಗಿ ಅಲ್ಲಿ ಫ್ಲೆಕ್ಸ್ ಗಳನ್ನ ಹಾಕಿದ್ದಾರೆ, ಅಡ್ಡಲಾಗಿ ಕಂಬಿಗಳನ್ನ ಹಾಕಿದ್ದಾರೆ ಅನ್ನೋದು ಇಲ್ಲಿನ ಜನರ ಗಂಭೀರ ಆರೋಪ. ಮತ್ತೆ ಇಲ್ಲಿ ಒಳಗಡೆ ನಾವು ಹೋಗಾಗ ಅವ್ರು ಹೇಳ್ತಿರುವಂತದ್ದು, ಮನೆವರೆಗೂ ಕೂಡ ಅಟ್ಟಾಡಿಸ್ಕೊಂಡು ಬಂದು ನಮಗೆಲ್ಲ ಹೊಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಕಾರಣ ನಿರಂತರವಾಗಿ ಇಲ್ಲಿ ಓಲೈಕೆ ಮಾಡಿದ್ದೇ ಕಾರಣ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಅಕ್ರಮವಾಗಿ ಇದೆಲ್ಲವನ್ನು ಕೂಡ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ದಾಖಲೆಗಳಿದಾವೆ. ಮತ್ತೆ ಇಲ್ಲಿನ ಜನ ನಮ್ಮನ್ನ ಎಷ್ಟು ದ್ವಿತೀಯ ದರ್ಜೆಯ ಜನರ ರೀತಿಯಲ್ಲಿ ನಮ್ಮನ್ನು ನೋಡ್ತಾರೆ ಅನ್ನೋದಕ್ಕೆ ನಾವೇ ಸಾಕ್ಷಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹೆಣ್ಮಕ್ಳಿಗೆಲ್ಲ ಹೊಡೆದಿದ್ದಾರೆ, ಅವರ ಕೈ ಸ್ವೆಲ್ಲಿಂಗ್ ಆಗಿದ್ದನ್ನ ನೋಡಿದ್ವಿ. ಅದ್ರ ಜೊತೆಗೆ ಕೆಲ ಮಕ್ಕಳ ತಲೆ ಓಪನ್ ಆಗಿರೋದನ್ನ ಕೂಡ ನೋಡಿದ್ವಿ. ಇದೆಲ್ಲವೂ ಆ ದಿನ ನಡೆದಂತಹ ಗಲಭೆ ಎಷ್ಟು ಗಂಭೀರವಾಗಿತ್ತು ಅಥವಾ ಎಷ್ಟು ಅಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ಆಗಿತ್ತು ಅನ್ನೋದಕ್ಕೆ ಹಿಡಿದಂತ ಕನ್ನಡಿ. ಕೆಲವೇ ಕ್ಷಣದ ಹಿಂದೆ ಇಲ್ಲಿ SP ಬಂದಿದ್ರು, ಅಡಿಷನಲ್ SP ಕೂಡ ಬಂದು ಪರಿಸ್ಥಿತಿಯನ್ನ ಕಂಟ್ರೋಲ್ ಇದೆಯಾ ಅನ್ನೋದನ್ನ ಪರಿಶೀಲನೆ ಮಾಡಿ ಹೋಗಿದ್ರು. ನಿರಂತರವಾಗಿ ಪೊಲೀಸರು ಇಲ್ಲಿ ನಾಕಾಬಂದಿ ಹಾಕಿದ್ದಾರೆ. KSRP ತುಕಡಿ ಗಳಿದ್ದಾವೆ. DASP ನೇತೃತ್ವದಲ್ಲಿ ಈ ಸ್ಥಳದಲ್ಲಿ ಈಗ ಬಂದೋಬಸ್ತನ್ನ ನಿಯೋಜನೆ ಮಾಡಲಾಗಿದೆ. ಕ್ಷಣಕ್ಕೂ ಕೂಡ ಒಂದು ಆತಂಕದ ವಾತಾವರಣ ಇದೆ. ಇಲ್ಲಿ ಅಂಗಡಿ ಮುಗ್ಗಟ್ಟುಗಳೆಲ್ಲವೂ ಕೂಡ ಕ್ಲೋಸ್ ಆಗಿದೆ. ನೋಡಬಹುದು ನೀವು ಸ್ಮಿತಾ, ಅಂಗಡಿ ಮುಗ್ಗಟ್ಟುಗಳೆಲ್ಲ ಕ್ಲೋಸ್ ಆಗಿದೆ. ಅದ್ರ ಜೊತೆಗೆ ಜನ ಹೊರಗಡೆ ಬರೋದಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ. ಎಲ್ಲರೂ ಕೂಡ ಒಳಗಡೆನೆ ಇದ್ದಾರೆ. ಇನ್ನು ಮತ್ತು ಅಂತ ಹೇಳಿ ಹೇಳಿದ್ರೆ, ಇಲ್ಲೊಂದು ಗಣಪತಿ ಇದೆ, ಅದನ್ನ ವಿಸರ್ಜನೆ ಮಾಡೋದು ಹೇಗೆ ಅಂತ ಹೇಳಿ ಅವರೆಲ್ಲರೂ ಕೂಡ ಭಯದಲ್ಲೇ ಇದ್ದಾರೆ. ಗಣಪತಿಯನ್ನ ಈಗ ಪರದೆ ಹಾಕಿ ಮುಚ್ಚಿಟ್ಟಿದ್ದಾರೆ. ಜನರಂತೂ ಬಹಳ ಒಂದು ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಪೊಲೀಸರು ಕೂಡ ಇಲ್ಲಿ ಬಂದು ಶಾಂತಿಯುತವಾಗಿದೆ ಪರಿಸ್ಥಿತಿ ಅನ್ನೋದನ್ನ ಇಲ್ಲಿ ಜನರಿಗೆ ಹೇಳ್ತಾ ಇದ್ರು ಕೂಡ ಜನ ಅಂತೂ ಆತಂಕದಲ್ಲಿದ್ದಾರೆ. ಸದ್ಯಕ್ಕೆ ಈ ಕ್ಷಣಕ್ಕೂ ಕೂಡ ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ಇರೋದ್ರಿಂದಾಗಿ ಯಾವ ಕ್ಷಣ ಬೇಕಾದ್ರೂ ಏನಾಗುತ್ತೆ ಅನ್ನುವ ಭಯ ಇಲ್ಲಿನ ಜನರಲ್ಲಿದೆ. ಶಾಂತಿ ಸಭೆ 3:30 ಅಂತ ಹೇಳಿದ್ದಾರೆ. ಆದ್ರೆ ನೀವು ಹೇಳ್ದಂಗೆ ಇದು ಒಂದು ಸಮುದಾಯದ ಓಲೈಕೆ ಮಾತ್ರ ಆಗುತ್ತೆ ಅನ್ನೋದು ಜನರೇ ಹೇಳ್ತಿರುವಂತ ಮಾತು. ರೈಟ್, ಧನ್ಯವಾದ ರಂಜಿತ್ ಮಾಹಿತಿಗಾಗಿ.
ಇನ್ನು ರಿಪಬ್ಲಿಕ್ ನಲ್ಲಿ ಮದ್ದೂರು ಮಹಾಭಾರತದ ಮೆಗಾ ಕವರೇಜ್ ರಾಮ್ ರಹೀಂ ಬಡಾವಣೆಯಿಂದ ಪ್ರತ್ಯಕ್ಷ ವರದಿಯನ್ನ ಪ್ರಸಾರ ಮಾಡಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಮುಂದೆ ಮಹಿಳೆಯರು ಗೋಳಾಡಿದ್ದಾರೆ. ಮಹಿಳೆಯರ ಮೇಲೆ ಹಲ್ಲೆ ಮಾಡಿದ್ರು ಅಂತ ಹೇಳಿ ಖುದ್ದು ಆ ಭಾಗದ ಮಹಿಳೆಯರೇನೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಕಿಡಿಗೇಡಿಗಳು ನಮ್ಮನ್ನ ಬದುಕೋಕ್ ಬಿಡ್ತಾ ಇಲ್ಲ ಅಂತ ಹೇಳಿ ಯುವತಿ ಕಣ್ಣೀರ್ ಹಾಕಿದ್ದಾರೆ. ಗಣೇಶನ ವಿಸರ್ಜನೆಯ ಮೆರವಣಿಗೆಯಲ್ಲಿ ಎಷ್ಟು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಇರೋದು ಹೊಡೆಯೋದು ಉದ್ದೇಶ ಅಲ್ಲ, ಕೊಲ್ಲೋ ಉದ್ದೇಶ ಇತ್ತು ಅಂತ ಹೇಳಿ ಇಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. ನೋಡಿ, ಮಸೀದಿ ಇಲ್ಲಿಂದ ಒಂದು 200 ಮೀಟರ್ ದೂರ ಇದೆ. ಅಲ್ಲಿಂದ ಅಟ್ಟಾಡಿಸ್ಕೊಂಡು ಹೊಡೆದು ಇಲ್ಲಿ ಆತನ ತಲೆ ಮೇಲೆ ಕೈಲೆತ್ತಿ ಹಾಕಿದ್ರು. ಈ ಮನೆಯವರು ಬಂದು ಹೊರಗಡೆ ನೋಡಿದಾಗ ಆತ ತಲೆ ರಕ್ತ ಸೋರ್ತಾ ಇತ್ತು. ಇದೇ ಸೀರೆಯಲ್ಲಿ ನೋಡಿ, ರಕ್ತದ ಕಲೆ ಎಲ್ಲ ಇದೆ. ಇದೇ ಸೀರೆಯಲ್ಲಿ ಆ ಹುಡುಗ ಏನಿದ್ದಾನೆ ಆತನ ತಲೆಗೆ ಏನ್ ರಕ್ತ ಸೋರ್ತಾ ಇತ್ತಲ್ಲ ಅದನ್ನೆಲ್ಲ ಅವರು ಒರೆಸಿದ್ದಾರೆ. ಆತನ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಆ ಅಮ್ಮ ಇಲ್ಲ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅಮ್ಮ, ಏನಾಯ್ತಮ್ಮ ಅವತ್ತು? ಸರ್, ನಾವು ಇಲ್ಲಿ ಕೂತಿದ್ದ ಆಚೆ ಕುತ್ಕೊಂಡಿರುವಾಗ ಎಲ್ಲ ಪೊಲೀಸ್ಕರು ಓಡಿಸ್ಕೊಂಡ್ ಬರ್ತಾರೆ. ಎಲ್ಲ ನಾವು ಈಗ ಎಲ್ಲಿ ಗಲಾಟೆ ಆದ್ರೂ ಇಲ್ಲೇ ಬಂದು ಎಳ್ಸ್ಕೊತಾರೆ ಎಲ್ಲ ಹುಡುಗರು. ಅಲ್ಲಿಂದ ಬಂದು ಇಲ್ಲಿ ಎಳ್ಸ್ಕೊಂಡು ಗಲ್ಲಿಗಳೆಲ್ಲ ಎಳ್ಸ್ಕೊತಾರೆ. ನಾವು ಹಂಗಂತ ತಿಳ್ಕೊಂಡು ನಾವು ಒಳಗೋಗಿ ಬಾಕ್ಲ ಹಾಕೊಂಡ್ಬಿಟ್ಟು ಇವ್ರು ಈ ಹುಡುಗನಿಗೆ ಇಲ್ಲಿ ಹೊಡೆದಾಕಿದಾರೆ ಅಂತ ನಮ್ಗೆ ಗೊತ್ತಿಲ್ಲ ಸರ್. ನಾವು ಆಚೆ ಬಂದು ನೋಡುವಾಗ ಈ ಹುಡುಗ ಬಾಯಿ ಕಣ್ಣೆಲ್ಲ ಮೇಲ್ ಬಿಟ್ಬಿಟ್ಟಿದ್ದ. ನಾವು ಓಡಿ ಬಂದು ನೀರ್ ಹಾಕಿದೀವಿ. ಓಡಿ ಬಂದು ನೀರ್ ಹಾಕಿದೀವಿ ಸರ್. ಆಮೇಲೆ ನಾವೇನು ಹೊಂಟೋಗಿದೆ ಅಂತ ತಿಳ್ಕೊಂಡು ನಮ್ಮ ಮಾವನ ಮಗನೇ ಹುಡುಗ, ನಮ್ ನಂಟ್ರೇ ಹುಡುಗ, ನಮ್ಮ ಮಾವನ ಮಗ ಬಂದ್ ನೋಡಿದ್ರೆ ನಮ್ಮ ಹುಡುಗನಿಗೆ ಹೊಡೆದು ಇಲ್ಲಿ ನಿಯತ್ ಹಾಕ್ಬಿಟ್ಟು ಎಲ್ಲ ಈಗ ಓಡ್ಬಿಟ್ರು. ಈ ಕಡೆ ಇಲ್ಲೇ ನೋಡಿ ಸರ್, ಕಲ್ಲೆಲ್ಲ ಇಲ್ಲೇ ಬಿದ್ದಿದೆ ಸರ್. ಇದೇ ಕಲ್ಲು ಅಂತಲ್ಲಮ್ಮ? ಕಲ್ಲು ಸರ್, ಇಲ್ಲಿ ಹೊಡೆದಿದ್ದಾರೆ. ನಾವು ಆಮೇಲೆ ಬಂದು ಬಾಯಿ ಪಡ್ಕೊಂಡು ಓಡ್ ಬಂದು ಇದೇನ್ ನಮ್ಮ ಹುಡುಗನಿಗೆ ಹೊಡೆದು ಹಿಂಗ್ ಹಾಕ್ಬಿಟ್ಟಿದ್ರದ ಇದ್ರ ಹತ್ರ ಸರ್. ಆಟೋದಲ್ಲಿ ಎತ್ಕೊಂಡು ಓಡಾಗಿದ್ದ ಹುಡುಗನ್ಗೆ. ಆನಂತರ ಹುಡುಗ ಹೇಗಿದ್ದಾನೆ ಈಗ ಪರವಾಗಿಲ್ಲ ಸರ್. ಇಲ್ಲಿ ಆಗಿಲ್ಲ ಅಂತ ಮಂಡ್ಯ ಕಳಿಸಿದ್ರು. ಮಂಡ್ಯದಿಂದ ಮನೆ ಕರ್ಕೊಂಡ್ ಬಂದಿದ್ದಾರೆ. ಆರೋಗ್ಯಕ್ಕೆ ಸಮಸ್ಯೆ ಇಲ್ಲ ಅವನಿಗೆ? ಪರವಾಗಿಲ್ಲ. ಏನು ಹಿಂಗಾದ್ರೆ ಹೆಂಗಮ್ಮ ಸರ್? ನಾವು ಈಗ ನೋಡಿ ಸರ್, ಅವ್ರು ಹಬ್ಬ ಮಾಡ್ತಾರೆ, ನಮ್ಮ ಹುಡುಗರು ಒಬ್ರು ಹೋಗಲ್ಲ, ಏನು ಗೆಲಟಿ ಮಾಡಲ್ಲ ಸರ್, ನಿಂತ್ಕೊಂಡು ನೋಡ್ತಾರೆ. ಈ ಊರು ನಮ್ ಗಣೇಶ ಎತ್ಕೊಂಡು ಹೋಗುವಾಗೆಲ್ಲ ಜಗಳ ಸರ್. ಈ ಬೀದಿ ಜನ ಸತ್ತೋದ್ರೆ ಈ ಬೀದಿಗೆ ಸರ್ ನಾವ್ ಎತ್ಕೊಂಡು ಹೋಗ್ಬೇಕು. ನಾವೆಲ್ಲ ಎತ್ಕೊಂಡು ಹೋಗ್ಬೇಕು. ಆ ಬೀದಿನಲ್ಲಿ ಟಮಟೆ ಹೊಡಿವಂಗಿಲ್ಲ, ಮಸೀದಿ ಹತ್ರ ಟಮಟೆ ಹೊಡಿವಂಗಿಲ್ಲ. ನಾವು ಗಣೇಶ ಹೇಳೋದು ಟಮಟೆ ಹೊಡಿಬೇಡಿ, ನೀವು ಓಡಾಡಬೇಡಿ ಅಂತ. ಮುಸ್ಲಿಂ ಪೂರ್ತಿ ನಿಂತ್ಕೋತಾರೆ ಸರ್. ಇದು ಹೋಸಲನೇ ಜಗಳ ಆಗಿರ್ಬೇಕು, ಆಗಿಲ್ಲ. ಎಲ್ಲ ನಾವು ಸಮಾಧಾನ ಮಾಡಿ ಕರ್ಕೊಂಡ್ ಬಂದ್ಬಿಟ್ಟು ಈ ಸಲನು ಹಿಂಗೆ ಆಯ್ತದ ಸರ್. ಟಮಟೆ ಹೊಡಿವಂಗಿಲ್ಲ. ನಮ್ಮ ಬ್ಯಾನರ್ ಎಲ್ಲ ಹರಿದಾಕಿದ್ರಂತಲ್ಲಮ್ಮ? ಹೌದು ಸರ್, ಇಲ್ಲಿ ಇದೆಲ್ಲ ಸರ್, ಇಲ್ಲೇ ಇದೆ ಸರ್. ನಾವ್ ಎತ್ಕೊಂಡ್ ಬಂದ್ ಮಡಗಿದೀವಿ. ಬ್ಯಾನರ್ ಎಲ್ಲ ಹರಿದ. ಗಣೇಶನ್ ನೀವೇನಾದ್ರೂ ಹಂಗ್ ಮಾಡಿದ್ರೆ ಬಿಡ್ತಾ ಇದ್ರೆ ಸರ್? ನಾವು ಯಾವ ತಂಟೆಗೆ ಹೋಗಲ್ಲ ಸರ್. ಯಾಕೆ ಹೋಗ್ಬೇಕು? ಎಲ್ಲ ಅಣ್ಣ ತಮ್ಮ ತಂಗಿ ಇದೀವಿ ನಾವು ಅಷ್ಟು ವರ್ಷದಿಂದ. ಈಗ ಈ ಪೋಲಿ ಹುಡುಗರು ಬಂದು ಸೇರ್ಕೊಂಡ್ಬಿಟ್ಟು ತುಂಬಾ ಬುದ್ಧಿ ಹೇಳೋರು ಯಾರಿಲ್ವಾ? ಹಂಗಾದ್ರೆ ಹೇಳ್ತಾರೆ ಸರ್ ಅವ್ರ ಬುದ್ಧಿ. ಯಾರು ಹೇಳ್ತಾರೆ ಸರ್? ಗಾಂಜಾ ಹೊಡಿದ್ರಂತೆ ಎಲ್ಲ ಹೊಡೆಯೋರೆ ಸರ್, ಅವರು ಹೊಡೆಯೋರೆ. ನಾವು ಸರಿಯಾಗಿ ಸಿಕ್ಕಿದ್ರೆ ಕೊಂದೆ ಹಾಕ್ಬಿಡ್ತಾರೆ ಅವರು. ಆಯ್ತಾರೆ ಸರ್. ಈಗ ನಮ್ಮ ಹುಡುಗರು ಎಲ್ಲ ಹೆಚ್ಚು ಕಮ್ಮಿ ಒಬ್ಬೊಬ್ರು ಹೋಯ್ತಾರೆ, ಕೆಲ್ಸಕ್ಕೆ ಹೋಯ್ತಾರೆ. ಏನಾದ್ರು ಹೆಚ್ಚು ಕಮ್ಮಿ ಅಂದ್ರೆ ಯಾರು ಸರ್ ಜವಾಬ್ದಾರಿ ತಗೋತಾರೆ? ಅವ್ರು ಬರ್ತಾರೆ, ಒಂದೇ 30 ಜನ 40 ಜನ ಸೇರ್ಕೊಂಡಿದ್ದಾರೆ. ಅವರು ಗೂಂಡಾಗಳವ್ರು, ರೌಡಿಗಳ ಏನು ಸೇರ್ಕೊಂಡಿದ್ದಾರೆ ಸರ್. ಈಗ ನಮ್ಮ ಹುಡುಗ ಹೋಯ್ತಾನೆ, ಒಬ್ರು ಹೋಯ್ತಾನೆ ಕೆಲ್ಸಕ್ಕೆ, ಎಲ್ಲರೂ ಇಟ್ಕೊಂಡು ಹೊಡೆದಾಕ್ಬಿಟ್ರೆ ಯಾರು ಜವಾಬ್ದಾರಿ ಹುಡುಗರಿಗೆ? ಯಾರು ಸರ್? ನಾವೇನ್ ನೋಡಕ್ ಹೋಯ್ತದ ಹೋಗಿ ಯಾರು ಹೊಡಿತಾರೆ ಅಂತ? ಹುಟ್ಟಿ ಬೆಳೆದಂತ ಊರಿನಲ್ಲಿ ಹಿಂಗಾದ್ರೆ ಹೆಂಗೆ ಅಂತೇಳಿ ಪಾಪ ತಾಯಿ ಕೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ.